ಗುಡ್ ಮಾರ್ನಿಂಗ್ ಗಾಯ್ಸ್. ಇಷ್ಟಿನಿಲ್ಲ ಏನು ಕೇಳಿದೆ ವ್ಲಾಗ್ ಬಂದಿಲ್ಲ ಬಂತು ನೋಡ್ರಪ್ಪ, ಒಂದು ಟ್ರಾವೆಲಿಂಗ್ ವ್ಲಾಗ್. ಫಸ್ಟ್ ಟೈಮ್ ನಮ್ಮ R15 ಜೊತೆ ಲಾಂಗ್ ಡ್ರೈವ್ ಹೋಗ್ತಾಯಿದ್ದೀವಿ ಬಂಡೀಪುರನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನೂ 3 ಪ್ರಜೆಗಳು ಬರಬೇಕು. ಫೋನ್ ಹಾಕೋ ಮಚ್ಚ. ಹಾಯ್ ಹೇಳೋ. ಫ್ರೆಂಡ್ಸ್, ಗೋಯಿಂಗ್ ಫಾರ್ ಬಂಡೀಪುರ ಫಾರೆಸ್ಟ್. ಫೋನ್ ಹಾಕೋರ್ಗೆ. ಆ್ಯಕ್ಚುಲಿ 7 ಗಂಟೆಗೆ ಬರ್ತೀನಿ ಅಂದರು, 1.5 ಅವರ್ ಲೇಟ್. ಓಹೋ ಬಂದರು. ಯಾವ ಕಡೆ ಹೋಗೋಣ? ಹಿಂಗೆ ಹೋಗೋಣ. ಟೈಮ್ ಸೆನ್ಸ್ ಇಲ್ಲಣ್ಣ ನಿನಗೆ? ಫ್ಯೂಲ್ ಐತಾ? ಹೇಳ ಬೇರೆ ಗಾಡಿ ತಗೊಳ್ಳೋ, ಫಾಸ್ಟಾಗಿ ಬರ್ಬೋದು ಅಂತ ಹೇಳೋ ಮಾತುಗಳಿಗೆ. ಎಲ್ಲಿಗೆ ಹಾಕೋದು ಲೊಕೇಶನ್? ಬಂಡೀಪುರ ಹಾಕು. ಎಲ್ಲ ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ರು. ಮುಂದೆ ಹೋಗೋದು ಅವನೇ ಕಣ, ಅವನಿಂದ ಹೋಗ್ರು ಎಲ್ಲರೂ. ಮೊಬೈಲ್ ಓಡ್ರ್ ಹಾಕ್ಸತ್ತಾನೆ. ಬ್ಯಾಟ್ರಿ ಹಾಕ್ಸ್ತಾ ಇಲ್ಲ, ಮತ್ತೆ ಕಿಕ್ ಹೊಡಿಬೇಕಾ? ಆಯಿಲ್ ಹಾಕ್ಸ್ಕೊಂಬಂದು. $510. 510. ನಿಧಾನ ಬೇಕಾ? ಆರ್ತು ಸ್ವಲ್ಪ ಫುಲ್ಲಾಗೋಯ್ತು. ಪೇಮೆಂಟ್ ಆಗೈತೆ ಮಚ್ಚ. ಫುಲ್ ಟ್ಯಾಂಕ್ ಹಾಕ್ಬಿಡೈತೆ 5. ಬಾಯ್ಸ್ ಹ್ಯಾಪಿನೆಸ್ ಅಂದರೆ ಇದೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆನಲ್ಲ ಐತೆ ಕಣ. ಇದೆಲ್ಲ ಕ್ಯಾಪ್ಚರ್ ಆಗ್ತೈತಾ? ಶಿವನ ಸಮುದ್ರ. ಆಲ್ಮೋಸ್ಟ್ ಬೆನ್ನೋ ಬರ್ತಾ ಇರಲಿಲ್ಲ ಗಾಡಿಗೆ. ನಮ್ಮ ಹಿಂಗೆ ಅಂತ ನಿಮ್ದೆಲ್ಲ ಲಾರಿ ಹೋದ್ರೆ ತಳ್ಳಿಬಿಡುತ್ತೆ ಅಲ್ವಾ ಸರಿಯಾಗಿ? ಗಾಡಿ ಹೊಡೆದಾಗ ಅದು ಲೈಟ್ ಲೆಫ್ಟ್ ಎಳಿತೈತೆ, ಅದರಿಂದ ಬೆನ್ನೋ ಬರ್ತೈತೆ ಅಷ್ಟೇ. ಬೆನ್ನೋ ಕೈಯೆಲ್ಲ ನೋಯ್ತೈತೆ. ಇವನು ಆರಾಮಾಗಿ ಓಡಿಸ್ತಾವನೆ. A few moments later. ಪಾರ್ಕಿಂಗ್ ಅಲ್ಲಿ ಕಣ, ಪಾರ್ಕಿಂಗ್ ಆ ಕಡೆ ಕೇಳೋಣ. ಫಸ್ಟ್ ಸೈಡಿಗೆ ಹಾಕಿ ಗಾಡಿ. ಬುಕ್ ಮಾಡ್ಬಿಡೋಣ, ರೈಡ್ ಹೋಗ್ಬಿಟ್ಟು ಬರೋಣ. ಟೈಮಿಂಗ್ಸ್ ಎಲ್ಲ ಐತೆ, ನನ್ನ ಹತ್ರನೇ ಐತೆ ಅದು ಫೋಟೋ. ಕ್ಯಾಂಪರ್ 120 ಮಿನಿಟ್ಸ್, 5 ಜನಕ್ಕೆ 5500. 2.5 ಪಕ್ಕನ 1100 ರೂಪಾಯಿ. ಗೈಸ್, ಸಫಾರಿಗೆ ಬರೋಕ್ಕೇನು ಪ್ಲ್ಯಾನ್ ಇರಲಿಲ್ಲ. ಟೈಮ್ ಜಾಸ್ತಿ ಇದೆ ಅಂತ ಒಂದು ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲ ಯಾರೂ ಇಲ್ಲ ಗೈಸ್. ಇದು ಸಫಾರಿ ಆನ್ಲೈನ್ ಬುಕ್ಕಿಂಗ್ ಅಂದರೆ 24 hours ಮುಂಚೆನೇ ಬುಕ್ ಮಾಡಬೇಕು. ನೀವು ಇಲ್ಲೇ ಬಂದು ಬುಕ್ ಮಾಡ್ತೀನಿ ಅಂದರೆ 2 ಗಂಟೆಗೆ ಬನ್ನಿ ಅಂತವ್ರೆ. ಈಗ ಟೈಮ್ ಆಲ್ಮೋಸ್ಟ್ 11 ಗಂಟೆ ಆಗಿದೆ. ಅಲ್ಲಿವರೆಗೂ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ.
ಹಾಕ್ಕೋಬೇಕು ಮನೆಗೆ. ಮನೆಗ ಗಾಯ್ಸ್ ಅಲ್ಲಿ ಜಿಂಕೆ ಕಾಣಿಸ್ತಾ? ಫಸ್ಟು ಜಿಂಕೆನೇ ಕಾಣಿಸೈತೆ, ನೆಕ್ಸ್ಟು ಹುಲಿ. ಅಯ್ಯ ಯಾರನ್ನೆಲ್ಲ ಹೊಡಿಬೇಡ್ರು. ನಾವನೆಲ್ಲ ವಿಡಿಯೋಗ್ರಾಫರ್ ಮಾಡ್ತಾನೆ ಬಾ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಲಾಸ್ಟ್ ಟೈಮ್ ಇಲ್ಲೇ ನೋಡಿದ್ವಿ, ಇದು ರೋಡ್ ಸೈಡಲ್ಲಿ ಐತು ಆನೆ. ಹಾಂ, ಇಲ್ಲೇ ನಿಂತಿತ್ತು, ವಿಡಿಯೋ ಐತೆ. ಓ ಏನಪ್ಪ ಇದು ಪೀಸಾಗೈತೆ. ದಿನ ಸುಮ್ಮನೆ ವೇಸ್ಟ್ ಮಾಡ್ಬಿಡ್ನಲ್ಲ ಮನೇಲಿ ಇಟ್ಕೊಂಡು. ಇದು ಬಂಡೀಪುರ್ ಗೈಸ್, ಫೈನಲಿ ಆನೆ ಸಿಕ್ಕಿದೆ ನೋಡಿ. ಇಲ್ಲಿ ಏನು ಕ್ಯಾಂಪಿಂಗಾ ಇಲ್ಲ ಚಿಕ್ಕನೇ? ಮೇ ಬಿ ಕ್ಯಾಂಪಿಂಗೇ ಇರಬೇಕು. ನಡೀರೋ ಕಾರಲ್ಲಿರೋರೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟವ್ರೆ. ಬರ್ತಾಯ್ತಾ? ಕೊಡ್ತಾರೆ ಅನ್ಕೊಳ್ತದೆ ಅದು. ನಾವು ಕೊಟ್ರೆ ಪರವಾಗಿಲ್ಲ, ಅದೇ ಕೊಟ್ಬಿಟ್ರೆ. ವಾಹನ ನಿಲುಗಡೆ ಇಲ್ಲ, ಫೋಟೋ ನಿಷೇಧಿಸಿದೆ. ಓಕೆ ಗೈಸ್, ನವಿಲು ಇಲ್ಲಿಂದ ಕೇರಳ ಫಾರೆಸ್ಟ್ ಸ್ಟಾರ್ಟ್ ಗೈಸ್. ಇದ್ರ ನೆಕ್ಸ್ಟು ಫುಲ್ಲು ಕೇರಳ ಫಾರೆಸ್ಟ್, ಕೇರಳ ರಿಸರ್ವ್ ಆಗೈತೆ. ಊಟಿ ರೋಡ್ ಹತ್ರ ಬಂದಿದ್ವಿ, ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನಾ? ಒಂದು ಮೈಕ್ ತಗೊಬೇಕಣ, ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ. ಮೈಕ್ ಬೇಕು. ಮಸಿನಗುಡಿ ಗೊತ್ತಿಲ್ಲ. 7? ಹಾಂ 7. ಈಗೇನು ಮಸಿನಗುಡಿ ಪ್ಲ್ಯಾನ್ ಆಯಿತು, ನೋಡೋಣ ಇರಿ. ಅವಳಾರ ನಿನ್ನೆ ನೋಡ್ತಾವಳೆ ಕಾರಿಂದ. ಸರ್, ಮಸೀನಗುಡಿ ಎಷ್ಟು ಕಿಲೋಮೀಟ್ರು? ಚೆಕ್ ಪೋಸ್ಟ್. ಲೊಕೇಶನ್ ನೋಡ್ರಪ್ಪ. ಇವಾಗ ಹೋಗ್ಬಿಟ್ಟು ಏನು ಮಾಡ್ತೀಯ? ಸಫಾರಿ ವೇಸ್ಟ್ ಅದು. ವಾಪಸ್ ಹೋಗೋಣ. ಎಲ್ಲಿರೋದು? ಮಡ್ ರೋಡಲ್ಲಿ ಹೋಗ್ಬೇಕಾ? ಹಾಫ್ ರೋಡ್ ಮಾಡ್ತೀರಾ? 4 ಕಿಲೋಮೀಟ್ರ್ ಅಂತೆ ಆಫ್ ರೋಡ್. ಬರೀ ಆಫ್ ರೋಡ್ ಮಾಡೋಕ್ಕೆ ಬೇರೆನಿಲ್ಲ. ಸುಂಗದ ಗಡ್ಡೆಗೆ ಹೋದ್ರೆ ಆಫ್ ರೋಡ್ ಆಗೋದು. ರೇವಣ್ಣ ನೀನೇನಿಲ್ಲಿ? ನೋಡಿ ಇನ್ನ ಎಷ್ಟೊಂದು
ಬನ್ನಿ ಇವಾಗ V4 ಇಸ್ಕೋಣ. V4 ಅವ್ವಾ. ವೆಲ್ಕಮ್ ಟು ಕರ್ನಾಟಕ. ಜಾಕೆಟಾ ಏನ್ರು ಈ ಕಾಡಲ್ಲಿ ನಿಮ್ಮದು? ಯಾಕೆ ಕಾಣಲ್ಲ? ಅದೇನು ಮನೆಗೆ ಹೋಗಿರುತ್ತೇನಾ? ಓಡಾಡ್ತಿರಲ್ಲ ಒಂದ್ ಕಡೆ ಎಲ್ಲ ಕುಂತ್ಕೊಬಿಟ್ಟಿರ್ತವೆ. ಒಳಕ್ಕೆ ಹೋಯ್ತೀವ ನಾವೇ ಕಾಡೊಳಗಡೆ ಹೋಗ್ತಿದೀವಿ ಕಣ. ಇವನು ಅದೇ ಅಂತ ಮಟ್ಟಕ್ಕೆ ಮಳೆ ಬಂದಿರುತ್ತಲ್ಲ. ಇಲ್ಲ ಹಂಗೇನಿಲ್ಲ. ಡ್ಯಾನ್ಸ್ ಆಡೋಣ ರೇವಣ? ಒಂದು ರೀಲ್ಸ್ ವಿಡಿಯೋ ಯಾವ್ದಿಲ್ವೇನೋ ಹಿಂಗೆ ಮಾಡ್ಕೊಂಡು ಹೋಗಿ ಹಿಂಗೆ. ಅದೇ ಬಂದು ಕಿಕ್ ಹೊಡ್ದು ಅದೇ ಸೊಂಡಲ್ಲಿ ಮಾಡ್ಕೊಡುತ್ತೆ. 5ನೇ ಸೊಂಡ್ಲಲ್ಲಿ ಕಟ್ಟೆ ಹತ್ರ ನಿನ್ಸ್ಕೊಂಡಿದ್ರೆ ಚೆನ್ನಾಗಿರೋದು. ಕಟ್ಟೆ ಹತ್ರ ಕೂತ್ಕೊಂಡು ಗಾಡಿ ಆ ಸೈಡ್ಗೆ ಹಾಕಿದ್ರೆ ಇನ್ನೂ ಒಂದು ವಾರ ಬಿಡಲ್ಲ. ಉಂಡಿ ಪೋರ ಅದೇ ಸಾಂಗ್ ಹಾಕು. ಊರಷ್ಟು ಒಣಗೋಗುತ್ತೆ. ಪೊಲೀಸ್ ಕಣ ಅವ್ರು ಬಂದರೆ 4 ಜನಕ್ಕೆ 4,000 ರೂಪಾಯಿ ಆಗ್ತಾರೆ. ಈಗ ನಾವು ಏನು ಅನ್ಕೊಂಡು ಇವತ್ತು ಬಿಡಿ ಸಿಗರೇಟ್ ಹೊಡಿತೀವಲ್ಲ. ಅವ್ನು ಅದೇನೇ ಚೆಕ್ ಪೋಸ್ಟ್ ಅಲ್ಲಿ ಮುಂದೆ ತಗೊಳ ಮರ ಬಿಸಾಕಲಿ ಫಸ್ಟ್ ಒಂದೇ ಮುಂದೆ ತಗೊಳ್ಳೋಣವ. ನಾವು ತೆಗೆಸ್ಕೋಬೇಕು ತಾನೆ. ಏನಿಲ್ಲ 2:30 ಅಷ್ಟೊತ್ತಿಗೆ ಹೋಗ್ಬೋದಿತ್ತು ತಾನೇ. ಬೇಡ ಇವಾಗ ಎಷ್ಟು ಟೈಮು? 4:30 ಸಫರಿಗೆ ಹೋಗೋಣ. ಇವಾಗ ಅದೇ ಸಿಗೋದು ಪ್ರೀ ಬುಕ್ಕಿಂಗ್. ಬೇಡ ನಡಿ ಮುಂದೆ ಹೋಗೋಣ ಫಸ್ಟ್. ಯಾವ ಗಾಡಿ? ಯಾರು? ನನ್ನೊಂದು ಗಾಡಿ ಕೀ ಕೊಡ್ರು. ಎಲ್ಲ ಕೇಳ ಅದ್ರಲ್ಲ ತಗೊಳ್ಳೋ ಹೆಲ್ಮೆಟ್. DM ನರಸಿಂಹರಾಜು ಗಣಪತಿ ಬಪ್ಪ ಮೌರ್ಯ. ಹಿಂಗಡಿ ಸೌಂಡ ಅಷ್ಟೇ ನಮ್ಗೊತ್ತಾರ ಇಲ್ಲ ನಾವೇ ನೋಡ್ತಾರ. ಏಯ್ ಬಾ ಬೇಗ. ಗಾಡಿ ಯಾವ ಕಡೆ ಹಾಕ್ಬೇಕಂತ? ಬಾರ ಜಿಪ್ಸಿ. ಬಸ್ ಚೆನ್ನಾಗಿರಲ್ಲ ಕಣ. ಬಸ್ ಬರೀ ರೋಡಲ್ಲಿ ಹೋಗೋದು. ಜಿಪ್ಸಿಯರ್ ಆಫ್ ರೋಡಲ್ಲಿ ಹೋಗುತ್ತೆ. ಹಾಂ ಬಸ್ ಮಾತ್ರ ಅಂತ, ಜಿಪ್ಸಿ ಇಲ್ವಾ ಅಂತ? ಜಿಪ್ಸಿ ಇಲ್ಲ, ಬಸ್ ಮಾತ್ರ ಅಂದ್ರೆ 4:30 ಐತಾ ಕೇಳ ನೋಡೋಣ. ಟೋಟಲ್ 5 ಜನಕ್ಕೆ 3,250 ರೂಪಾಯಿ. T3 T4 T5 T6 T7. T3 T9 ನಮ್ದೇ ಮಚ್ಚ. ಹೌದಾ? 9 ತಗೋ. ಅಲ್ವಾರೋ ಸಿಮ್ ಕೈ ಕೊಡ್ಬೋದು. ಟಿಕೆಟ್ ಇಲ್ಲ ಈ ಕಡೆ ಎಲ್ಲ ಚಿಲ್ ಮಾಡ್ತಾವೆ.
ಇದೆ ಅಂತ ಅಲ್ಲೊಂದು ಜಿಪ್ಸಿ. ಆನೆ ಮೂರು ಅಲ್ಲೊಂದು ಇನ್ನೊಂದು ಎಲ್ಲೈತದ ಇನ್ನೊಂದು ಹೋಯ್ತಾ ಕಡೆ ಹೊಂಟೈತ ಅದು ಹೋಯ್ತದೆ ಬರ್ತದೆ ಹೋಯ್ತದೆ ಬರ್ತದೆ. ಬರೀ ನವಿಲೇ ಕಾಣುತ್ತೆ. ಮರದ ಹೆಸರು ನೋಡು, ಹುಲಿ ಕಟ್ಟೆ. ಬರೀ ನವಿಲುಗಳೇ ಕಾಣಿಸ್ತಾ ಇದೆ. ಗೈಸ್ ಇಲ್ಲೊಂದು ಸ್ವಲ್ಪ ಆನೆ ಇದೆ ನೋಡಿ. ನಾನು 650 ರೂಪಾಯಿ ಕೊಡಲ್ಲ ಕಣ. 6.5 hours later. ಗೈಸ್ ಫೈನಲಿ ಮಳವಳ್ಳಿ ಹತ್ರ ರೀಚ್ ಆಗಿದ್ದೀವಿ. ಹೋಗ್ಬಿಟ್ಟು ಬಾ ಹುಷಾರಾಗಿ. ಥ್ಯಾಂಕ್ ಯು. ಬಾಯ್. ಈ ಥರ ರೈಡು ಚೆನ್ನಾಗಿತ್ತು. ಸಫಾರಿಲಿ ಹುಲಿ ಕಾಣಿಸ್ಲಿಲ್ಲ, ಅದೇ ಬೇಜಾರು. ಕನ್ನಡಿ ನೋಡ್ಕೋಬೇಕು. ಹುಲಿ ಕನ್ನಡಿ ನೋಡಿ. ಇಲ್ಲೊಂದಿದೆ ನೋಡಿ, ಬಟಗಾರಪಾಳ್ಯ ಹುಲಿ. ಬಂದು ನೋಡ್ರಿ ಅಂದಿ